ಮಾಯಾಸದನದಲ್ಲಿ ನಡೆದುಕೊಂಡು ಬರುತ್ತಿದ್ದ ದುರ್ಯೋಧನನಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಅದೇನೆಂದರೆ, ಅವನು ನೆಲವೆಂದು ನಡೆದುಕೊಂಡು ಬರುತ್ತಿದ್ದ ಜಾಗದಲ್ಲಿ ನೀರು ಇರುತ್ತದೆ. ಅದನ್ನು ನೆಲವೆಂದು ಭಾವಿಸಿಕೊಂಡು ಕಾಲಿಡುತ್ತಾನೆ. ಆದರೆ ಅದು ನೀರಾಗಿದ್ದ ಕಾರಣ ಅಲ್ಲಿ ಕಾಲಿಟ್ಟು ಜಾರಿ ಬೀಳುತ್ತಾನೆ. ಇದರಿಂದ ಅವನಿಗೆ ಬಹಳ ಅವಮಾನವಾಗುತ್ತದೆ. ಅದನ್ನೇ ನೋಡುತ್ತಿದ್ದ ದ್ರೌಪದಿ ಮತ್ತು ಅವಳ ಸಂಗಡಿಗರು ದುರ್ಯೋಧನನನ್ನು ನೋಡಿ ಅಪಹಾಸ್ಯ ಮಾಡುತ್ತಾ ಗೇಲಿ ಮಾಡಿ ನಕ್ಕು ಬಿಡುತ್ತಾರೆ. ಇದರಿಂದ ದುರ್ಯೋಧನನಿಗೆ ಬಹಳ ಅಪಮಾನವಾಗುತ್ತದೆ. ದ್ರೌಪದಿ ನಕ್ಕಿದ್ದನ್ನು ಕಂಡ ದುರ್ಯೋಧನನಿಗೆ ಅವಳ ಮೇಲೆ ಬಹಳ ಸಿಟ್ಟು ಬರುತ್ತದೆ. ದ್ರೌಪದಿ ನಕ್ಕಿದ್ದನ್ನು ಅವನ ಕೈಯಲ್ಲಿ ತಡೆದುಕೊಳ್ಳಲು ಆಗುವುದಿಲ್ಲ. ಅವಳ ಮೇಲೆ ಕೋಪಗೊಂಡು ತನ್ನ ಅರಮನೆಗೆ ಬಂದಾಗ ಅವನು ತನ್ನ ಸಂಗಡಿಗರೊಂದಿಗೆ ಶಕುನಿ, ಕರ್ಣ, ದುಶ್ಯಾಸನ ಹಾಗೂ ವಿಕರ್ಣರೊಂದಿಗೆ ಮಾತನಾಡುತ್ತಾ ದ್ರೌಪದಿ ಮಾಡಿದ ಅಪಮಾನವನ್ನು ಅವರ ಮುಂದೆ ಹೇಳುತ್ತಾನೆ. ಆಗ ಎಲ್ಲರಿಗೂ ದ್ರೌಪದಿಯ ಮೇಲೆ ಸಿಟ್ಟು ಬರುತ್ತದೆ. ಕರ್ಣನಿಗಂತೂ ಇನ್ನೂ ಹೆಚ್ಚಾಗೇ ಬರುತ್ತದೆ. ಮೊದಲು ನನಗೆ ಮತ್ಸ್ಯಯಂತ್ರವನ್ನು ಭೇದಿಸಲು ಹೋದಾಗ ಸೂತಪುತ್ರನೆಂದು ನನಗೆ ಅವಮಾನ ಮಾಡಿದಳು. ಆದರೆ ಈಗ ನನ್ನ ಸ್ನೇಹಿತನಿಗೆ ಅಪಹಾಸ್ಯ ಮಾಡಿ ನಗುತ್ತಾ ಅವಮಾನ ಮಾಡಿದ್ದಾಳೆ. ತಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಶಕುನಿಯು ಅವರಿಬ್ಬರನ್ನು ಸುಮ್ಮನಾಗಿಸಿ ತನ್ನ ಕೈಯಲ್ಲಿದ್ದ ದಾಳಗಳನ್ನು ತೋರಿಸುತ್ತಾ ದುರ್ಯೋಧನನಿಗೆ, ದುರ್ಯೋಧನ, ಈ ದಾಳಗಳು ಸಾಮಾನ್ಯವಾದವಲ್ಲ, ಇವು ನನ್ನ ಕೈಚಳಕವಾಗಿದೆ. ನಾನು ಪಗಡೆಯಾಟ ಆಡುವುದರಲ್ಲಿ ಪ್ರಸಿದ್ಧನಾಗಿದ್ದು ಈ ದಾಳಗಳು ನಾನು ಯಾವ ಅಂಕೆಯನ್ನು ಕೇಳುತ್ತೇನೋ ಅದೇ ಅಂಕೆಗಳು ಬೀಳುತ್ತವೆ. ಹಾಗಾಗಿ ನೀನು ಪಾಂಡವರನ್ನು ಪಗಡೆಯಾಟಕ್ಕೆ ಕರಿ. ಧರ್ಮರಾಯನಿಗೆ ಪಗಡೆಯಾಟವೆಂದರೆ ಬಹಳ ಹುಚ್ಚು. ಅವನು ಆಡಲು ಬಂದೇ ಬರುತ್ತಾನೆ. ನಾನು ಈ ದಾಳಗಳನ್ನು ಉಪಯೋಗಿಸಿ ತನಗೆ ಬೇಕಾದ ಅಂಕೆಗಳನ್ನು ಬೀಳಿಸಿಕೊಂಡು ಅವನನ್ನು ಸೋಲಿಸಿ ನಿನಗೆ ದಾಸರನ್ನಾಗಿ ಮಾಡಿಕೊಡುತ್ತೇನೆ. ಇದು ನನ್ನ ಕೈಚಳಕವೆಂದು ಅವನು ಪಗಡೆಯಾಟದಲ್ಲಿ ಹೋಗಿ ತಾನು ಹೇಳಿದ ಅಂಕೆಗಳನ್ನೇ ಹಾಕುತ್ತಾನೆ. ಆಗ ಅದೇ ಅಂಕೆಗಳು ಬೀಳಲು ದುರ್ಯೋಧನಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಹಾಗೂ ಇದೇ ಸರಿಯಾದ ಮಾರ್ಗವೆಂದು ನಿಶ್ಚಯಿಸಿ ಪಾಂಡವರನ್ನು ಸರಿಯಾಗಿ ಅವಮಾನಗೊಳಿಸಬಹುದೆಂದು ತೀರ್ಮಾನಿಸುತ್ತಾನೆ. ಆಗ ತನ್ನ ತಂದೆಯ ಬಳಿ ಪಗಡೆಯಾಟವಾಡಲು ಅನುಮತಿಯನ್ನು ಕೇಳುತ್ತಾನೆ. ಮೊದಲಿಗೆ ಇಲ್ಲವೆಂದ ಧೃತರಾಷ್ಟ್ರನು ಈ ಆಟದಿಂದ ಏನಾದರೂ ತೊಂದರೆಯಾಗಬಹುದು ಎಂದು ಬೇಡವೆನ್ನುತ್ತಾನೆ. ಆದರೆ ಮಗನ ಮೇಲಿನ ಮಮಕಾರದಿಂದ ಅವನ ಮಾತಿಗೆ ಇಲ್ಲ ಎನ್ನದೇ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಆಗ ದುರ್ಯೋಧನನು ಪಾಂಡವರಿಗೆ ದೂತ ಸಭೆಯಲ್ಲಿ ಭಾಗವಹಿಸಲು ಆಹ್ವಾನವನ್ನು ಕಳಿಸುತ್ತಾನೆ. ಮೊದಲೇ ಪಗಡೆಯಾಟವಾಡಲು ಆಸಕ್ತಿ ಇದ್ದ ಧರ್ಮರಾಯನು
ಹಸ್ತಿನಾಪುರಕ್ಕೆ ಸಂಬಂಧರೊಂದಿಗೆ ಪಗಡೆ ಆಟವಾಡಲು ಬರುತ್ತಾನೆ. ಆದರೆ ಅವನಿಗೆ ಅವರು ಮಾಡಿರುವ ಒಳಸಂಚಿನ ಬಗ್ಗೆ ಏನೂ ಸಹ ತಿಳಿದಿರುವುದಿಲ್ಲ. ಆದರೆ ದುರ್ಯೋಧನನು ಶಕುನಿ ನನ್ನ ಬದಲಿಗೆ ಆಡುತ್ತಾನೆ ಎಂದಾಗ ಅವನಿಗೆ ಯಾವುದೇ ಲೋಪ ಕಾಣಿಸುವುದಿಲ್ಲ. ಆದ್ದರಿಂದ ಸರಿ ಎಂದು ಒಪ್ಪಿಕೊಂಡು ಅವರೊಂದಿಗೆ ಜೂಟ ಕ್ರೀಡೆಯಲ್ಲಿ ಭಾಗವಹಿಸುತ್ತಾನೆ. ಮೊದಲಿಗೆ ಸಣ್ಣ ಪುಟ್ಟವನ್ನು ಸೋತಂತೆ ನಡೆಸಿದ ದುರ್ಯೋಧನನು ನಂತರ ದೊಡ್ಡ ದೊಡ್ಡ ರಾಜ್ಯ ಕೋಶಗಳನ್ನು ಅಡವಿಡಲು ಪ್ರಾರಂಭಿಸುತ್ತಾನೆ. ಆಗ ಶಕುನಿಯು ತನ್ನ ಮನಸ್ಸಿನಂತೆ ದಾಳಗಳನ್ನು ಹಾಕಿ ಅಂಕೆಗಳನ್ನು ಬೀಳಿಸಿ ಇಡೀ ರಾಜ್ಯ ಕೋಶಗಳನ್ನೆಲ್ಲ ಗೆದ್ದುಕೊಡುತ್ತಾನೆ. ಕೊನೆಗೆ ಅಡವಿಡಲು ಏನೂ ಇಲ್ಲದೆ ತನ್ನ ತಮ್ಮಂದಿರನ್ನೇ ಅಡವಿಡುತ್ತಾನೆ. ಅವರನ್ನೂ ಸೋತು ತನ್ನನ್ನೂ ಅಡವಿಟ್ಟುಕೊಳ್ಳುತ್ತಾನೆ. ಅವನನ್ನೇ ಸೋತರೂ ಸಹ ತನ್ನ ಕೊನೆಗೆ ಉಳಿದಿದ್ದ ತನ್ನ ಹೆಂಡತಿಯನ್ನು ಸಹ ಜೂಜಿನಲ್ಲಿ ಇಟ್ಟು ಸೋತೇ ಬಿಡುತ್ತಾನೆ. ಆಗ ದುರ್ಯೋಧನನಿಗೆ ಸಂತೋಷವಾಗಿ ಆ ದ್ರೌಪದಿಯನ್ನು ಎಳೆದುಕೊಂಡು ಬರುವಂತೆ ದುಶ್ಯಾಸನನಿಗೆ ಆಜ್ಞೆ ಮಾಡುತ್ತಾನೆ. ಇದರಿಂದ ಕರ್ಣನಿಗೆ ಬಹಳ ಸಂತೋಷವಾಗುತ್ತದೆ. ತನಗೆ ಸ್ವಯಂವರದಲ್ಲಿ ಅವಮಾನ ಮಾಡಿದ ದ್ರೌಪದಿಯನ್ನು ದುಶ್ಯಾಸನ ಎಳೆದುಕೊಂಡು ಬಂದಾಗ 5 ಜನರೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದಾಳೆ, ಇವಳೊಬ್ಬಳು ಸೂಳೆ ಎಂದು ದ್ರೌಪದಿಗೆ ಅಪಮಾನವನ್ನು ಮಾಡಿ ಅವಳು ಮಾಡಿದ್ದ ಅವಮಾನಕ್ಕೆ ಸರಿಯಾಗಿ ಇವನು ಸಹ ಅವಮಾನ ಮಾಡಿ ನಗುತ್ತಾನೆ. ಇದರಿಂದ ದುರ್ಯೋಧನ ಮತ್ತು ಕರ್ಣರು ಇಬ್ಬರೂ ಸಂತೋಷಗೊಳ್ಳುತ್ತಾರೆ. ದುಶ್ಯಾಸನನು ಸೀರೆಯನ್ನು ಎಳೆಯುವಾಗ ಅವಳ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ಅವಳು ಸ್ವಯಂ ಪ್ರೇರಣೆಯಿಂದ ಶ್ರೀಕೃಷ್ಣನನ್ನು ನೆನೆದು ತನ್ನ ಮಾನವನ್ನು ರಕ್ಷಣೆ ಮಾಡಿಕೊಳ್ಳುತ್ತಾಳೆ. ಹೀಗಾಗಿ ಕರ್ಣನು ದ್ರೌಪದಿಯು ಮಾಡಿದ ಕೇಡನ್ನು ತೀರಿಸಿಕೊಂಡಿದ್ದಲ್ಲದೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ದುರ್ಯೋಧನನಿಗೆ ಸಂತೋಷವಾಗುವಂತೆ ಮಾಡುತ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಯಿತು ಎಂದು ತಿಳಿದುಕೊಳ್ಳೋಣ.